ನನ್ನ ಹೆಸರು NH ಮಲ್ಲಿಸ್ವಾಮಿ, ಗ್ರಾಮ ಪಂಚಾಯತಿ ಸದಸ್ಯರು, ದೇವಗಿರಿಹಳ್ಳಿ, ಕಮತೂರು ಗ್ರಾಮ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ ಸರ್ ನಮ್ಮದು. ಸೊ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಗಣಿಗಳಿಂದ ಸುಮಾರು ಸಮಸ್ಯೆಗಳಾಗ್ತಾಯಿದೆ ಸರ್. ನಮ್ಮ ಗ್ರಾಮ ಗಣಿ ಕಂಪ್ನಿಯಿಂದ ಒಂದು 100-200 ಮೀಟ್ರ್ ಅಂತರದಲ್ಲಿ ನಮ್ಮ ಗ್ರಾಮ ಇದೆ ಸರ್. ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ನಮಗೆ ಬಹಳ ಹಿನ್ನಡೆ ಆಗ್ತಾಯಿದೆ ಸರ್. ಆ ಮೂಲಭೂತ ಸೌಕರ್ಯಗಳು ಕೊಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾವು ಒಂದು ಮನವಿ ಕೊಡ್ಬೇಕಂತ ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳು ಮತ್ತು ಪ್ರಾದೇಶಿಕ ಪರಿಸರ ಮಾಲಿನ್ಯ ಆಯುಕ್ತ ಕಚೇರಿಗೆ ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮತ್ತು ಅರಣ್ಯ ಇಲಾಖೆ, ಇವು 4 ಇಲಾಖೆಗೆ ಇವತ್ತು ನಾವು ಮನವಿ ಕೊಡ್ಬೇಕಂತ ಬಂದಿದ್ದೀವಿ ಸರ್. ನಮ್ಮ ಸಮಸ್ಯೆಗಳನ್ನು ಹೊತ್ಕೊಂಡು ನಮ್ಮ ಮನವಿ ಪತ್ರ ಮೂಲಕ ನಮ್ಮ ಸಮಸ್ಯೆಗಳು ಕೊಡಲಿಕ್ಕೆ ಇವತ್ತು ಬಂದಿದ್ದೀವಿ ಸರ್. ಸರ್, ಇವತ್ತು KMRC ಆಗಿರ್ಬೋದು, DMF ಆಗಿರ್ಬೋದು, ಕಾಯ್ದೆ ಕಾನೂನುಗಳ ಪ್ರಕಾರ ಕೆಲಸ ನಿರ್ವಹಿಸ್ತಾ ಇಲ್ಲ. ಯಾರು DMFಲ್ಲಿ ನೋಡಿ ಸರ್, ಅದು ನಿಯಮ ಬಿಟ್ಟು ಕೆಲವು ಕೆಲಸ ನಡೀತಾ ಇದೆ. ಯಾಕಂದರೆ ಗಣಿ ಬಾಧಿತ ಗ್ರಾಮಗಳಲ್ಲಿ ಪುನರ್ವಸತಿ ಪುನರ್ಜೀವನ ಅಂತ ಏನಿದೆಯಲ್ಲ ಸರ್, ಅಲ್ಲಿ ಏನು ಹಾಳಾಗಿದೆ, ಏನು ಅಲ್ಲಿ ಕುಡಿಯೋ ನೀರು ಹಾಳಾಗಿದೆಯಾ, ರಸ್ತೆ ಹಾಳಾಗಿದೆಯಾ, ಶಿಕ್ಷಣ ಕುಂಠಿತಾಗಿದೆಯಾ, ಆರೋಗ್ಯ ಸಮಸ್ಯೆ ಇದೆಯಾ, ಇವು ಮೊದಲು ಆದ್ಯತೆ ಕೊಡಬೇಕನ್ನೋದು ಆ ನಿಯಮಗಳಿದೆ ಸರ್. ಇವತ್ತು ಕೃಷಿ ಜಮೀನು ಎಷ್ಟು ಹಾಳಾಗಿದೆ, ಅದಕ್ಕೆ ನೀರಾವರಿ ಸೌಲಭ್ಯ ಏನು ಕಲಿಸ್ಬೇಕು, ಅಭಿವೃದ್ಧಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ನಿಯಮಗಳಿದೆ. ಆ DMF ಆ್ಯಕ್ಟಲ್ಲಿ ಗಣಿ ಬಾಧಿತರ 2 ಪ್ರತಿನಿಧಿಗಳು ತೊಗೋಬೇಕಂತೈತೆ. ಇವರು ಯಾವ ಮಟ್ಟಕ್ಕೆ ತೊಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಸರ್. ಆಮೇಲೆ ಇವರು ಯಾರ್ಯಾರು ಅದಕ್ಕೆ ಇಲಾಖೆ ಸಂಬಂಧ ಸಮಿತಿಯಲ್ಲಿ ಯಾವ ಇಲಾಖೆ ಇದೆ, ಆ ಇಲಾಖೆಗಳು ಆ ಸ್ಥಳವನ್ನು ವಾಸ್ತವಾಂಶ ನೋಡಿ ಆ ಅನುದಾನ ಬಳಕೆ ಮಾಡಬೇಕನ್ನೋದು ನಾವು ಈ ಮೂಲಕ, ನಿಮ್ಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಯಾವುದೇ ಸರ್ಕಾರಿ ಸಂಬಂಧಪಟ್ಟ ಇಲಾಖೆ ಆ ಒಂದು ವಾಸ್ತವಾಂಶ ನೋಡಿ ನೀವು ಆಗ ಅನುದಾನ ಖರ್ಚು ಮಾಡಿದ್ರೆ ನಿಜವಾಗಲೂ ಒಂದು ಗಣಿ ಬಾಧಿತ ಗ್ರಾಮಗಳಾಗಲಿ, ಗಣಿಯಿಂದ ನಲಗಿರ್ತಕ್ಕಂಥ ಜನ ಮತ್ತು ಜಾನುವಾರುಗಳು ಅಲ್ಲಿ ಅಕ್ಕಪಕ್ಕದಾಗಿರ್ತಕ್ಕಂಥ ಗ್ರಾಮಗಳಿಗೆ ಒಂದು ನಿಜವಾದ ನ್ಯಾಯ ಸಿಗುತ್ತೆ ಅಂಥದ್ದು ನಾನು ನಿಮ್ಮ ಮೂಲಕ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಮಾಡ್ತೀನಿ ಸರ್. ನನ್ನ ಹೆಸರು ಮಾಳಿಗೆ P. ಪೆನ್ನಪ್ಪ, ಸಂಡೂರು ತಾಲೂಕು, ದೇವಗಿರಿ ಗ್ರಾಮ. ಈಗ ಸುಮಾರು ವರ್ಷಗಳಿಂದ ಶತಮಾನಗಳಿಂದ ನಾವು ಸಂಡೂರು ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ನಾವು ಆ ಪುಣ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಕಾರ್ಯಕರ್ತರು ಸೇವಕರಾಗಿದ್ವಿ. ಆ ಒಂದು ಕೃಷಿ ಭೂಮಿ ಅಂತ ಅವತ್ತು ರಾಜ ಮಹಾರಾಜ ಕಾಲಕ್ಕೂ ಮತ್ತು ಅವ್ರ ಜೊತೆಗೆ ಸರ್ಕಾರಗಳು ಕೊಟ್ಟಿರ್ತಾರೆ. ಆ ಕೃಷಿ ಭೂಮಿಗೆ ಆವಾಗ ಒಂದು ಆದೇಶ ಬರ್ತಾ ನಾವು ಒಡಿವೇನ ಅಂತೇಳಿ 78ರಾಗ ನಮ್ಮ ಭೂ ನ್ಯಾಯ ಮಂಡಳಿ ನೀಡಿದ್ದು. ಆಮೇಲೆ ಫೈನಲ್ ಸರ್ವೆ ಸೆಟಲ್ಮೆಂಟ್ ಆಗಿರೋದಿಲ್ಲ. ಆ ಸರ್ವೆ ಸೆಟಲ್ಮೆಂಟ್ ಆರ್ಡ್ರಕ್ಕೆ ಸಾಕಷ್ಟು ಹೋರಾಟಗಳು ಬೇರೆಷ್ಟು ಹೋರಾಟ ಮಾಡಿದರು. ಆ ಸಂಡೂರು ವ್ಯಾಪ್ತಿಗೆ, ಸಂಡೂರು ಹೋಬಳಿಗೆ ಬರ್ತಕ್ಕಂಥ ದೇವಗಿರಿ ಗ್ರಾಮನ ಅನ್ಸೆಟ್ಲ್ ಗ್ರಾಮ, ಅದು ಇನಾಮ್ ಗ್ರಾಮ ಆಗಿ 14 ಗ್ರಾಮಗಳಿಗೆ ಸರ್ವೆ ಸೆಟಲ್ಮೆಂಟ್ ಆರ್ಡ್ರ್ ಇದ್ದರೂ ಕೂಡ ಇವತ್ತು ನಮ್ಮ ಗ್ರಾಮನ ಮೀನಾ ಮೇಸೆ ಎಣಿಸ್ತಾರೆ. ಇವತ್ತು ಆ ಸರ್ವೆ ಸೆಟಲ್ಮೆಂಟ್ ಒಂದು ಕಾರ್ಯ ಆಗಿಬಿಟ್ರೆ ನಮ್ಮ ಸಂಡೂರು ಕ್ಷೇತ್ರದಲ್ಲಿ ನಮ್ಮಂಥ ಭಾಗ್ಯಶಾಲಿಗಳಿಲ್ಲ. ಇವಾಗ ಮತ್ತೆ ನನ್ನ ಮಿತ್ರ ಹೇಳಿದ್ರೆ, ಸ್ನೇಹಿತ, KMRC ಫಂಡು, DMF ಫಂಡ್ ಅಂದರೆ ಏನಂದರೆ ಗಣಿ ಬಾಧಿತ ಜನರು ಯಾರಿಂದ ಯಾರಿಗೆ ಬಾಧೆ ಆಗೈತೆ ಅನ್ನೋದು ಇವತ್ತು ಸಿಗಬೇಕು ನಮಗೆ. ಆ ಫಂಡು ಸಿಗಲ್ಲ ಇದ್ದರೆ ನಾವು ಅಲ್ಲಿ ಸುಮಾರು 7 ಗಣಿ ಕಂಪ್ನಿಗಳು 5 C ಕ್ಯಾಟಗಿರಿನಲ್ಲಿ 2 A ಕ್ಯಾಟಗಿರಿನಲ್ಲಿ ಚಾಲ್ತಲ್ಲಿರ್ಬೋದು. ನಮ್ಮದು ಸಂಡೂರು ಬೆಟ್ಟದಲ್ಲಿ ನಾವು ಗುಡ್ಗಾಡು ಪ್ರದೇಶ ವಾಸಿಗಳಾಗಿರುವಂಥ ರೈತನೆಲ್ಲ ಒಕ್ಕಲೆಬ್ಬಿಸಿ ಧೂಳಿನಿಂದ ಇವತ್ತು ನಾವು ಅಲ್ಲಿ ತುಂಬಾ ಜನಜೀವನ, ಪರಿಸರ ಹಾಳಾಗೈತೆ. ಪರಿಸರ ಉಳಿಬೇಕು, ನಮ್ಮ ಜೀವನ ಉಳಿಬೇಕು. ಎಲ್ಲದು ಇವತ್ತು ನಾವು ಮಿತ್ರರ ಮೀಡಿಯಾದವರಿಗೆ ಮೊದಲಾಗಿ ಅವರು ಧನ್ಯವಾದ ಹೇಳಬೇಕು, ಪತ್ರಕರ್ತರಿಗೆ ಹೇಳಬೇಕು, ಇಡೀ ದೇಶದಲ್ಲಿ ನಮ್ಮ ವಿಷಯಗಳು ಕಳಿಸ್ಬೇಕಂತ ಒಂದು ಕಾರ್ಯಪಡಿ ಅದೇ ಅನ್ನೋದು ನಿಜವಾಗ್ಲೂ ನಾವು ಹೇಳೋಕೆ ಇವತ್ತು ನಮ್ಮೂರರು ನಿಜವಾಗ್ಲೂ ಇವತ್ತು ನಾವು ಯಾವುದು ರಾಜಕೀಯ ಉದ್ದೇಶ ಅಲ್ಲ, ನಾವು ಬಾಧಿತ ಜನರು ಹೇಳೋಕ್ಕಾಗಿ ಬಂದಿದ್ದಕ್ಕಾಗಿ ನಮ್ಗೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. P. ಪೆನ್ನಪ್ಪ, ಕಮತೂರು ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.